ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ, ಸೆಕೆಂಡ್ ಪಿ ಯು ಸಿ ಕನ್ನಡ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇಲ್ಲಿ ಪ್ರತಿಯೊಂದು ಗದ್ಯ ಪದ್ಯ ಭಾಗ ಹಿಡ್ದ ಅದರದ್ದು ಏನೇನು ನೀಡಿದೀವಿ ಅಂದ್ರೆ 2 ಅಂಕ 1 ಅಂಕ ಹಾಗೂ ಸಂದರ್ಭ ಸಹಿತ ವಿವರಣೆ 5 ಅಂಕ 6 ಅಂಕ ಮತ್ತು ಪ್ರಬಂಧಗಳನ್ನ ಅಲ್ಲಿ ನಾವು ಹಂತ ಹಂತವಾಗಿ ನೀಡಿದ್ದೀವಿ. ನೋಡ್ಬರ್ರಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಸಪೋರ್ಟ್ ಮಾಡ್ರಿ. ಈಗ ಫಸ್ಟ್ ಒಂದು ಪದ್ಯವನ್ನು ನೋಡೋಣ. ಪದ್ಯ ಭಾಗದಲ್ಲಿ ಫಸ್ಟ್ ಒಂದು ಯಾವುದಂದ್ರ, ಕದಡಿದ ಸಲಿಲಂ ತಿಳಿದ. ಇವರು ಯಾರು ಬರ್ದಾರಂದ್ರ ನಾಗಚಂದ್ರ ಅವರು ಬರ್ದಾರ. ಅದರ ಭಾವಾರ್ಥ, ಇದು ಹಳೆಗನ್ನಡದ, ನೀವು ಅದರ ಭಾವಾರ್ಥ ಐತಿ, ಅದನ್ನ ಸರಿಯಾಗಿ ನೋಡ್ಕೊರಿ. ಭಾವಾರ್ಥವನ್ನ ತಿಳಿದ್ಮೇಲೆ ನಿಮಗೆ ಪ್ರತಿಯೊಂದು ಯಾವ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಿ. ಅದು ಹೊಸಗನ್ನಡ ಒಳಗ ಭಾವಾರ್ಥ ನೀಡಿದ್ವಿ. ಇದರಲ್ಲಿ 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಸ್ಟಾರ್ಟಿಂಗ್ ರೀ 1 ಅಂಕದ ಪ್ರಶ್ನೆಗಳದಾವ, ನೀವು ಅವನ್ನ ಸರಿಯಾಗಿ ಓದ್ಕೋರಿ. ಇಲ್ಲಕಂದ್ರ ಈ PDF ಅನ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕಿರೋದನ್ನ ಅಲ್ಲಿ ಹೋಗಿ ಡೌನ್ ಮಾಡ್ಕೋಬೋದ್ರಿ. ತದನಂತರ ಇಲ್ಲಿ ಕಂಡು ಬರುವಂತಹ 2 ಅಂಕದ ಪ್ರಶ್ನೆಗಳನ್ನು 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಯಾವ ರೀತಿ ಬರಿಬೇಕ, ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ 1, 2ರಲ್ಲಿ ಯಾವ ರೀತಿ ತಪ್ಪು ಮಾಡಿದೀವಿ ಆ ತಪ್ಪನ್ನ ನೀವು ಎನ್ಯುವಲ್ ಎಕ್ಸಾಮ್ದಾಗ ಮಾಡಬೇಡ್ರಿ. ಮಾಡಿದ್ರೆ ನಿಮಗೆ ಲಾಸ್ ರೀ. ಇಲ್ಲಿ 5 ಅಂಕದ ಪ್ರಶ್ನೆಗಳು, ಈ ಚಾಪ್ಟರ್ ಮೇಲೆ ಯಾವ ಬರ್ತಾವ 5 ಅಂಕದ ಪ್ರಶ್ನೆಗಳರಿ ಸ್ನೇಹಿತರೆ. 5 ಅಂಕದ ಪ್ರಶ್ನೆಗಳ ನೋಡ್ರಿ. ನಾವು ಯಾವ ರೀತಿ ಆನ್ಸರ್ ಬರಿಬೇಕ ಎಂಬುದನ್ನು ನೀವು ತಿಳ್ಕೊರಿ. ಕ್ವಶನ್ಗಳ ಯಾವ ರೀತಿ ಬರ್ತಾವ ಮತ್ತು ಅವುಗಳನ್ನು ಯಾವ ರೀತಿ ನಾವು ವಿವರಣೆ ಮಾಡಬೇಕ, ನಾವು ಯಾವ ರೀತಿ ಓದಿದ್ದೀವಿ, ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಎಂಬುದನ್ನು ತಿಳ್ಕೊರಿ. ತದನಂತರ ಇಲ್ಲಿ 3 ಸಂದರ್ಭ ಸಹಿತ ವಿವರಣೆ. ಇಲ್ಲಿ ಎಷ್ಟು ಮಾರ್ಕ್ಸ್ ಇದಕ್ಕೆ 3 ಅಂಕ. 1ಕ್ಕೆ 3 ಅಂಕ ಅಂದ್ರ ನೀವು ಆಯ್ಕೆನ ಬರಿಬೇಕು, ಸಂದರ್ಭ ಬರಿಬೇಕು ಮತ್ತು ವಿವರಣೆ ಬರಿಬೇಕು, ಸ್ವಾರಸ್ಯ ಬರಿಬೇಕು. ಇವನ್ನ 3 ನೀವು ಬರ್ದರಂದ್ರ ನಿಮ್ಗೆ 3ಕ್ಕೆ 3 ಅಂಕಗಳನ್ನು ನೀಡ್ತಾರ್ರಿ. ಇವನ್ 3 ತಪ್ಪು ಮಾಡ್ಬೇಡ್ರಿ. ಮೊದಲ ಆಯ್ಕೆ, ಸಂದರ್ಭ, ವಿವರಣೆ, ಸ್ವಾರಸ್ಯ 3 ತಪ್ಪು ಮಾಡ್ರೆ ನಿಮಗೆ ಮಾರ್ಕ್ಸ್ ಅನ್ನ 2 ಕೊಡ್ತಾರ್ರಿ. ಆದ್ರೂ 1 ಮಿಸ್ಟೇಕ್ ಮಾಡ್ರಿ. ನೀವು ಅವನು ಯಾವತ್ತು ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಸಂದರ್ಭ ಸಹಿತ ವಿವರಣೆ ಹಳೆಗನ್ನಡ ಒಳಗೆ ಜಾಸ್ತಿ ಕೇಳ್ತಾನ. ತದನಂತರ ಭಾಷಾಭ್ಯಾಸ ಒಳಗ ನೋಡ್ರಿ, ಇಲ್ಲಿ ಏನ್ ನೋಡ್ಬೋದು, ನಾನಾರ್ಥ ಪದಗಳನ್ನು ನೋಡ್ಬೋದು. ನೋಡ್ರಲ್ಲ, ಇಲ್ಲಿ ಸೊಳ್ಳ, ಸರದಿ ಮತ್ತು ಸಮಯ, ಕರ, ತೆರಿಗೆ, ಕಿರಣ, ಕೈ, ರಾಗ, ಸಂಗೀತ, ಒಂದು ಅಂಶ, ಬಣ್ಣ ಮತ್ತು ವ್ಯಾಮೋಹ, ಕಳೆ, ಕಾಂತಿ, ತೆಗೆ, ನಷ್ಟ, ಬಗೆ, ವಿಧ, ಸೀಳು, ತಿಳಿ, ದೊರೆ, ರಾಜ, ಸಿಗು, ಗಂಡ, ಅಪಾಯ ಮತ್ತು ಪತಿ ಎಂಬುದನ್ನು ನಾವು ನೋಡ್ಕೊರಿ. ತದನಂತರ ತತ್ಸಮಗಳನ್ನು ನೋಡ್ಬೋದು. ಜಸ್, ಎಸ್, ಬನ, ಭಂಗ, ಬೀರ, ವೀರ, ಮೊಗ, ಮುಖ, ಪರೀಕ್ಷಿಸು. ತದನಂತರ ನಾನಾರ್ಥ ಸಮನಾರ್ಥಕ, ಇವುಗಳಲ್ಲಿ ಸಮನಾರ್ಥಕ ಬರೆಯಿರಿ. ಪ್ರಮೋದ, ಸಂತೋಷ, ಹರುಷ, ಸಲೀಲ, ಜಲ, ನೀರು, ಉದಕ, ವಕ್ತ, ಮುಖ, ಮೋರೆ, ವಂದನ, ಆನನ, ನೀಲಿ, ರಾಗ, ವಿಚಾರವಾದ, ಪ್ರೀತಿ ಮತ್ತು ಸ್ಥಿರವಾದ ಪ್ರೀತಿ, ಪರಾಭವ, ಸೋಲು ಮತ್ತು ಅಬ್ಜಯ, ಕಡಪು, ಪರಾಕ್ರಮ ಮತ್ತು ಪೌರುಷ, ದರ್ಪ ಎಂಬುದನ್ನು ನೋಡ್ಬೋದು. ನೀವು ಪ್ರತಿಯೊಂದನ್ನು ಸರಿಯಾಗಿ ನೋಡ್ಕೊರಿ. ಇಲ್ಲಿ ಶಬ್ದ ವ್ಯತ್ಯಾಸಗಳನ್ನು ಗುರುತಿಸುತ್ತಾರ. ಕೇಚರ ಅಂದ್ರೆ ಗಂಧರ್ವ, ಕಚರ ಅಂದ್ರ ರಾಕ್ಷಸ. 1ನೇ ಚಾಪ್ಟರ್ ಒಳಗೆ ಇಷ್ಟು ನಿಯಮಗಳದಾವ. 2ನೆಯ ಪದ್ಯ ಒಳಗ ಬಸವಣ್ಣವರ ವಚನಗಳನ್ನು ಇಲ್ಲಿ ಭಾವಾರ್ಥ ನೀಡಲಾಗೈತಿ. ಭಾವಾರ್ಥವನ್ನ ನೀವು ಸರಿಯಾಗಿ ನೋಡ್ರಿ. ತದನಂತರ ಒಂದು ವಾಕ್ಯದ ಉತ್ತರಗಳದಾವ, ಅವನ್ನು ನೋಡ್ಕೊರಿ. ತದನಂತರ 2 ಅಂಕದ ಪ್ರಶ್ನೆಗಳನ್ನ ಅದಾವ ನಿಮ್ಮ ಕಣ್ಮುಂದನ, ಅವನು ನೋಡ್ಕೊರಿ. ನೀವು ಎಲ್ಲಿ ಎಡುವಿದಿರ್ಲ ಅದನಂತರ ಬಿಡಬೇಡ್ರಿ. ಅಲ್ಲೇನ ಜಯ ಗಳಿಸ್ಬೇಕ. ಪ್ರಿಪರೇಟರಿ ಎಕ್ಸಾಮ್ದಾಗ ಸರಿ ಮಾರ್ಕ್ಸ್ ಬಿದ್ದಿಲ್ಲ ಅಂದ್ರೆ ನೀವು ಚಿಲ್ತ ಮಾರ್ಕ್ಸ್ ಈ ಎಕ್ಸಾಮ್ ಆನ್ಯುವಲ್ ಎಕ್ಸಾಮ್ದಾಗ ನೀವು ಏನು ಎಂಬುದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊರಿ. ತಪ್ಪು ಮಾಡಿದ್ದ ತಿದ್ದುಕೊಳ್ಳೋಕೆ ಪ್ರಯತ್ನ ಮಾಡ್ರಿ. 5 ಅಂಕದ ಪ್ರಶ್ನೆಗಳನ್ನು ನೋಡ್ರಿ ಇಲ್ಲಿ ಬಸವಣ್ಣವರದು. ತದನಂತರ ಬಸವಣ್ಣವರದ ಸಂದರ್ಭ ಸಹಿತಗಳನ್ನು ವಿವರಿಸಿರಿ. ಇಲ್ಲಿ ಯಾರು ತಪ್ಪು ಮಾಡಕ್ ಹೋಗ್ರಿ. ಆಯ್ಕೆ, ಸಂದರ್ಭ, ವಿವರಣೆ ಮತ್ತು ಸ್ವಾರಸ್ಯವನ್ನು ನೀಡ್ರಿ ಅಂತ ಕೊಟ್ಟಿರ್ತಾರ. ಅದ್ರೊಳಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನ ನೀವು ಎಲ್ಲಿ ತಪ್ಪು ಮಾಡಕ್ ಹೋಗ್ಬೇಡ್ರಿ.
ಈ ಅಧ್ಯಾಯ ಒಳಗ ಪದ ಬಿಡಿಸಿ ಬರೆಯಿರಿ ಕೇಳ್ಬೋದು, ನಾನಾರ್ಥವನ್ನು ಕೇಳ್ತಾರ. ತದನಂತರ ಮತ್ತು ಸಮನಾರ್ಥಗಳನ್ನು ಕೇಳ್ತಾರ. ತದನಂತರ ಎರಡನೆಯ ಪದ್ಯ 2.2 ವರ್ಲಿಂಗ ಪದ್ಯವರ ವಚನ ಮತ್ತು ಭಾವಾರ್ಥನ ಇಲ್ಲಿ ನೋಡಿ ಬರ್ರಿ. ಆಗ 1 ಅಂಕದ ಪ್ರಶ್ನೆಗಳನ್ನು ನೋಡ್ರಿ, 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿದಾವ. ತದನಂತರ 5 ಅಂಕದ ಪ್ರಶ್ನೆಗಳು ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. 5 ಅಂಕದ ಪ್ರಶ್ನೆಗಳನ್ನು ಯಾವ ಚಾಪ್ಟರ್ ಒಳಗೆ ಎಲ್ಲಿ ಕೇಳ್ತಾನೆ ಎಂಬುದನ್ನ ನೀವು ಸರಿಯಾಗಿ ಬ್ಲೂ ಪ್ರಿಂಟ್ ನೋಡ್ರಿ. ತದನಂತರ ಸಂದರ್ಭ ಸಹಿತ ವಿವರಣೆ ನೋಡನೆ ಸ್ವಾರಸ್ಯ ಆಯ್ಕೆ ವಿವರಣೆಗಳನ್ನು ಕೇಳ್ತಾರ, ಅವುಗಳನ್ನು ಸರಿಯಾಗಿ ಬರೀರಿ. ತದನಂತರ ಈ ವರ್ಲಿಂಗ ಪದ್ಯ ಒಳಗ ನಾನಾರ್ಥಗಳನ್ನು ಸಿಗ್ತಾವ ಮತ್ತು ಸಮನಾರ್ಥಗಳನ್ನು ಸಿಗ್ತಾವ. ತದನಂತರ ಪದ್ಯ ಭಾಗ ಒಳಗ 4ನೇದು ಹೋಗೋಣ, ಯಾವ್ದಾರ ಪಗೆಯಂ ಬಾಲಕನೆಂಬರೇ. ಇದನ್ನ ಯಾರು ಬರೀತಾರ್ರಿ? ಪುಲಿಗೇರಿ ಸೋಮನಾಥ ಅವರ ಬರೀತಾರ. ಇದರ ಭಾವಾರ್ಥಗಳನ್ನು ಇಲ್ಲಿ ನಾವು ನೀಡಿದ್ವಿ ನೋಡ್ರಿ, ಓದ್ರಿ ಸರಿ, ಹಂಗ ಅದನ್ನ ನಿಮ್ಗೆ ಅರ್ಥ ಆಕತ್ತೆ ಅಂತ ತಿಳ್ಕೊಂಡನಿ. ಹಾಗೆ ಈ ಚಾಪ್ಟರ್ ಅಲ್ಲಿ ಬರುವಂತ 1 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಿರ್ಬಹುದು. ತದನಂತರ ಈ ಪದ್ಯ ಭಾಗದಲ್ಲಿ ಬರುವಂತ 2 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳನ್ನ ನಿಮ್ಮ ಕಣ್ಣು ಮುಂದದಾವ, ಅವನ್ನ ಸರಿಯಾಗಿ ಓದ್ಕೋರಿ. ತದನಂತರ 5 ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ. 5 ವಾಕ್ಯದಲ್ಲಿ ಉತ್ತರಿಸಿ ಬರೆಯರಿಂದ ಒಂದು ಪ್ರಶ್ನೆಯನ್ನ ನೀಡ್ತಾನ, ಅವುಗಳ ಬಗ್ಗೆ ನಾವು ಯಾವ ರೀತಿ ವಿವರಣೆ ಮಾಡ್ಬೇಕೆಂಬುದ ಉತ್ತರನ ನಾನು ಅಲ್ಲೇ ಕೊಟ್ಟಿರ್ತೀನಿ. ನೀವು ಸರಿಯಾಗಿ ಅವುಗಳನ್ನ ನೋಡ್ಕೊಂಡ ಸರಿಯಾದ ಉತ್ತರಗಳನ್ನ ನೀವು ಎಕ್ಸಾಮ್ ನಲ್ಲಿ ನೀಡ್ಬೇಕ್ರಿ. ತದನಂತರ ಸಂದರ್ಭ ವಿವರಣೆ ಈ ಚಾಪ್ಟರ್ ಒಳಗ ಪುಲಿಗೇರಿ ಸೋಮನಾಥ ಕವಿ. ಈ ಚಾಪ್ಟರ್ ಒಳಗ ಇಲ್ಲಿ ನೋಡ್ಬೋದು ನೀವು ಆಯ್ಕೆ ಸಂದರ್ಭ ವಿವರಣೆ ನಾವು ಇವುಗಳನ್ನ ಸರಿಯಾಗಿ ಬರಿಬೇಕ್ರಿ. ಈ ಚಾಪ್ಟರ್ ಒಳಗ ತತ್ಸಮ ರೂಪಗಳು ಕಂಡು ಬರ್ತಾವ. ತದನಂತರ ನಾನಾರ್ಥ ಮತ್ತು ಗುಣವಾಚಕಗಳನ್ನ ಬರಿಬೇಕಾಗತ್ತೆ ಮತ್ತು ವ್ಯಕ್ತಿ ಪ್ರತ್ಯಯ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇವನಂತರೂ ಈ ನಿಯಮಕ್ಕೆ ತಕ್ಕಂತೆನ 5 ರಿಂದ 10 ಅಂಕಗಳನ್ನು ತೆಗೆದುಕೊಳ್ಬಹುದು. ವಿಭಕ್ತಿ ಪ್ರತ್ಯಯಗಳನ್ನ ಕೇಳುವ ಚಾನ್ಸಸ್ ಜಾಸ್ತಿ ಇರ್ತದ. ಇಲ್ಲಿ ಪದ್ಯ ಭಾಗ 5 ಜಾಲಿ ಮರದಂತೆ. ಇದನ್ನ ಬರೆದವರು ಯಾವ ಕವಿ ಅಂದ್ರೆ ಪುರಂದರದಾಸರು. ಅವರ ಭಾವಾರ್ಥವನ್ನ ನಾವಿಲ್ಲಿ ಕೊಟ್ಟಿದ್ದೀವಿ. ಭಾವಾರ್ಥ ಓದಿದ್ರೆ ಇಡೀ ಸ್ವಾರಸ್ಯವನ್ನ ನಿಮ್ಗೆ ಅರ್ಥ ಆಗ್ತದ. ಹಾಗೂ ಆ ಚಾಪ್ಟರ್ ಅಲ್ಲಿ ಇರುವಂತಹ 1 ವಾಕ್ಯದ ಉತ್ತರಗಳನ್ನು ನಿಮ್ ಕಣ್ಮುಂದದಾವ, ಅವನುಗಳನ್ನ ಓದ್ಕೋರಿ. ಆಗ ಈ ಚಾಪ್ಟರ್ ಅಲ್ಲಿ ಇರುವಂತಹ 2 ಮತ್ತು 3 ವಾಕ್ಯದ ಪ್ರಶ್ನೆ ಮತ್ತು ಉತ್ತರಗಳನ್ನ ಇಲ್ಲಿ ನಿಮ್ ಕಣ್ಣು ಮುಂದೆ ನಾವು ನೀಡಿದ್ವು. ತದನಂತರ 5 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದ್ರಿ. ನಾವು 5 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕಣ್ಣು ಮುಂದೆ ನಿಮ್ಗ ನೀಡಲಾಗೈತಿ. ಅವುಗಳನ್ನ ಸರಿಯಾಗಿ ಓದಿ ಅಭ್ಯಾಸ ಮಾಡ್ಬೇಕ್ರಿ. ಅಭ್ಯಾಸ ಮಾಡಿದ್ರೆ ಎಕ್ಸಾಮ್ ಒಳಗ ನೀವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 80 ಅಂಕಗಳನ್ನ 80ಕ್ಕೆ 80 ಅಂಕಗಳನ್ನ ನೀವು ದೊರಿಬಹುದು. ಇಲ್ಲಿ ನಾನಾರ್ಥ, ಸಮಾನಾರ್ಥ, ವಿಭಕ್ತಿ ಪ್ರತ್ಯಯಗಳನ್ನು ನೀಡಿದ್ದಾರೆ, ಅವುಗಳನ್ನು ಸರಿಯಾಗಿ ಓದ್ಕೊರಿ. ಪದ್ಯ ಭಾಗ 8 ಮುಂಬೈ ಜಾತಕ. ಕವಿ ಯಾರಂದ್ರ GS ಶಿವರುದ್ರಪ್ಪ. ಈ ಚಾಪ್ಟರ್ ಅಲ್ಲಿ 1 ವಾಕ್ಯದಲ್ಲಿ ಪ್ರಶ್ನೆಗಳನ್ನು ನೋಡ್ಬೋದು. ಮಗು ಹುಟ್ಟಿದ್ದು ಎಲ್ಲಿ ಅಂತ ಕೇಳ್ಯಾರ, ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ತದನಂತರ 7 1 ಅಂಕದ ಪ್ರಶ್ನೆಗಳಂದಾವ, ನೀವು ಅವನ್ನ ಸರಿಯಾಗಿ ನೋಡ್ಕೊರಿ. ತದನಂತರ 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೋಡಿ ಬರ್ರಿ. 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ 7 ದಾವ್ರಿ, ಅವು 2 ಅಂಕದ 7 ದಾವ, ಅವನಗಳನ್ನ ಸರಿಯಾಗಿ ನೋಡ್ರಿ. ತದನಂತರ 4 ಅಂಕದ ಪ್ರಶ್ನೆಗಳನ್ನ ನೋಡ್ಬೋದು. ನಾವು 4 ಅಂಕದ ಪ್ರಶ್ನೆಗಳನ್ನು ನೋಡ್ದ ಮುಂಬೈ ಜಾತಕ, ಇದ್ರೊಳಗೆ 4 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನ 4 ಅದಾವ್ರಿ, ಅವನುಗಳನ್ನ ಸರಿಯಾಗಿ ನೋಡ್ರಿ ಇಲ್ಲಿ. ತದನಂತರ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳೇ ಯಾವ್ಯಾವ ಇರ್ತಾವ, ಸಂದರ್ಭ ಸಹಿತ ವಿವರಣೆ ಮಾಡ್ರಿ. ಅವು ಕ್ವಶನ್ಗಳನ್ನ ಇಲ್ಲಿ ನಿಮ್ ಕಣ್ಣು ಮುಂದೆ ಕಾಣ್ತಾವ್ರಿ, ಅವುಗಳನ್ನ ಸರಿಯಾಗಿ ಓದ್ಕೋರಿ. ಇಲ್ಲಿ ಆಯ್ಕೆ ಸಂದರ್ಭ ವಿವರಣೆಗಳನ್ನ ನೀವು ಯಾವತ್ತೂ ಮರಿಬಾರ್ದ್ರಿ. ಅವಿದ್ರ ಮುಂದಿನ ಕೆಲಸ ಇಲ್ಲಕ ಏನು ಇಲ್ರಿ. ಈ ಪದ್ಯ ಭಾಗದೊಳಗ ಅನ್ಯ ದೇಶ ಪದಗಳನ್ನ ಕೇಳ್ತಾರೆ. ಅನ್ಯ ದೇಶ ಪದಗಳನ್ನ ಇಲ್ಲಿ ನೋಡ್ರಿ, ಬಸ್ಸು, ಟೆಂಪೋ, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿನ್ ಮತ್ತು ಬಾಟ್ಲಿ ಎಲ್ಲದಾರ. ಇಲ್ಲಿ ಕಾಲೇಜು, ಶಿಫಾರಸು ಎಲ್ಲದಾವ, ಅವನ್ನ ನೋಡ್ಕೊರಿ. ತದನಂತರ ಏನ್ ನೋಡ್ಕೋಬೇಕಂದ್ರೆ ನೀವು ವಿಭಕ್ತಿ ಪ್ರತ್ಯಯ ಗುರುತಿಸುವ ವಿಭಕ್ತಿಯ ಹೆಸರುಗಳನ್ನು ಯಾವ್ಯಾವ ಎಂಬುದನ್ನು ನೋಡ್ಕೊರಿ. ಇಲ್ಲಿ 3 ಗ್ಯಾರಂಟಿ ಕೇಳ್ತಾನ, ಕಾಲ ಸೂಚಕಗಳನ್ನು ಕೇಳ್ತಾನ. ತದನಂತರ ನಾವು ಮುಂದಿನ ಪದ್ಯ ಭಾಗವನ್ನು ನೋಡೋಣ. ಪದ್ಯ ಭಾಗ ಶಿಲುಬೆಗೆ ಏರಿದಾಗ KS ನಿಸಾರ್ ಅಹಮದ್ ಅವರು ನೀಡಿದಾರ. ಅವರು 1 ವಾಕ್ಯದ ಪ್ರಶ್ನೆ ಹಾಗೂ 2 ಅಂಕದ ಪ್ರಶ್ನೆ, ಸಂದರ್ಭ ವಿವರಣೆ ಇಲ್ಲಿ ನಾವೆಲ್ಲಾನು ಕೊಡಲಾಗಿದೆ. ನೀವು ಅವನುಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋರಿ, ಸರಿಯಾದ ರೀತಿಯಲ್ಲಿ ಬರೀರಿ. ಒಂದೊಬ್ಬರು ಎಲ್ಲಾರ ಬರ್ಕೋರಿ. 2 ಅಂಕದ ಪ್ರಶ್ನೆ, ತದನಂತರ 5 6 ವಾಕ್ಯದಲ್ಲಿ ಪ್ರಶ್ನೆ, ಭಾಷಾಭ್ಯಾಸ ಒಳಗ ಇಲ್ಲಿ ಅನ್ಯ ದೇಶ ಪದಗಳ ಕೇಳ್ಯಾರ ಮತ್ತು ತತ್ಸಮ ತದ್ಭವಗಳ ಕೇಳ್ಯಾರ, ನೋಡ್ಬೋದು. ಇಲ್ಲಿ ಪದ್ಯ ಭಾಗ 10 ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಇದನ್ನ ಯಾರು ಕವಿ ಯಾರಂದ್ರ ಲಲಿತಾ ಸಿದ್ದಬಸವ.
ಬಸವಯ್ಯ. ಇಲ್ಲಿ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳು ನೋಡ್ಬೋದು, 2 ವಾಕ್ಯದಲ್ಲಿ ಪ್ರಶ್ನೆಗಳನ್ನು ನೋಡ್ಬೋದು, ಹಾಗೆ ಸಂದರ್ಭ ಸಹಿತ ವಿವರಣೆ ನೋಡಿ ಬರ್ಬೋದು. ತದನಂತರ ಇದರೊಳಗೆ 5-6 ವಾಕ್ಯದಲ್ಲಿ ಕ್ವಶನ್ಗಳನ್ನು ನಾವು ನೋಡ್ಬೋದು, ಹಾಗೂ ಆನ್ಸರ್ಗಳನ್ನು ನೋಡ್ಬೋದು. ನೀವು ಇಷ್ಟು ಓದಿದ್ರೆ 80 ಅಂಕಗಳನ್ನು ತೊಗೋಬೋದು. ಅನ್ಯ ದೇಶ ಪದ ಸಮಾನಾರ್ಥಕಗಳಿಂದ ಈ ಚಾಪ್ಟರ್ ಒಳಗೂ ಸರಿಯಾಗಿ ನೋಡಿ ಬರ್ರಿ. ಪದ್ಯ ಭಾಗ 11 ಹತ್ತಿ ಚಿತ್ತ ಮತ್ತು ಯಾರು ಬರ್ತಾರ ಟಿ ಯಲ್ಲಪ್ಪ ಅವರ ಬರೀತಾರ್ರಿ. ಈ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ನಿಮ್ಮ ಕಣ್ಮುಂದೆ ನೋಡ್ರಿ, 2 ಅಂಕದನ್ನು ನೋಡ್ರಿ. ಆಗ 5-6 ವಾಕ್ಯದಲ್ಲಿನ ಪ್ರಶ್ನೆಗಳನ್ನು ಅವನು ನೋಡ್ರಿ. ಇಲ್ಲಿ ನಿಮ್ಗೆ ಉಪಯುಕ್ತವಾದ ಸಂದರ್ಭ ಸಹಿತ ವಿವರಣೆಯನ್ನು ಕಾಣಬಹುದು. ಸಂದರ್ಭ ಸಹಿತ ವಿವರಣೆ ಒಳಗೆ 3 ಅಂಕ ಗಳಿಸ್ಬೇಕಾದ್ರೆ ಆ 3 ನಿಯಮಗಳನ್ನು ನೀವು ಪಾಲನೆ ಮಾಡ್ಬೇಕ್ರಿ. ಪದ್ಯ ಭಾಗ 12 ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಅವರ ಬರ್ದಾರ್ರಿ. ಇದರಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ನಿಮ್ಮ ಕಣ್ಮುಂದೆ ನೋಡ್ತಿರ್ಬೋದು. ಇಲ್ಲಿ ಎಲ್ಲ ನಾವು ಪ್ರಶ್ನೆ ಹಾಗೂ ಉತ್ತರಗಳನ್ನು ವಿವರಣೆ ಮಾಡಿದ್ದೇವೆ, ಹಾಗೂ 2 ಅಂಕದ ಪ್ರಶ್ನೆಗಳನ್ನು ಅವನು ಸೇಮ್ ವಿವರಣೆ ಮಾಡಿದ್ದೇವ್ರಿ. ಆಗ ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆಗ ಸಬ್ಸ್ಕ್ರೈಬ್ ಮಾಡ್ರಿ, ಸಂದರ್ಭ ಸಹಿತ ವಿವರಣೆ ನೋಡ್ರಿ ಇವನ್ನ, ಆಗ ನಮ್ಮ ಚಾನಲ್ ಕೊಟ್ಟ ಸಪೋರ್ಟ್ ಮಾಡ್ರಿ. ನಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಒಳಗೆ. ಥ್ಯಾಂಕ್ ಯು ಆಲ್. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಆಗ ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ಉಪಯುಕ್ತವಾದ ವಿಷಯಕ್ಕೆ ಅನುಗುಣವಾದಂತಹ ವಿಡಿಯೋನ ತರ್ತೀನಿ. ಥ್ಯಾಂಕ್ ಯು.